ನಮಸ್ಕಾರ ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಪ್ರಶಾಂತ್ ಹುಲಿಕೆರೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಿರಿಯ ಟಿವಿ9 ವರದಿಗಾರ. ಬಹಳ ಪ್ರಮುಖವಾಗಿ ಇವತ್ತು ತಮ್ಮ ಮುಂದೆ ಇಡೀ ರಾಜ್ಯ ದೇಶವೇ ಬೆಚ್ಚಿ ಬೀಳುವಂತ ಸುದ್ದಿಯೊಂದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಮಾಯಕ ರೋಗಿಗಳ ಜೀವದ ಜೊತೆಗೆ ಚೆಲ್ಲಾಟವಾಡ್ತಿದ್ದಂತ ಪ್ರತಿಷ್ಠಿತ ಕಂಪನಿಗಳ ಹೆಸರಲ್ಲಿ ನಕಲಿ ಔಷಧಿಗಳನ್ನ ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದಂತ ಜಾಲವನ್ನ ಬಹಳ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ತಾವರೆಕೆರೆ ಠಾಣೆ ಪೊಲೀಸರು ಕೂಡ ಭೇದಿಸಿರುವಂತದ್ದು. ಬೆಂಗಳೂರು ಹೊರವಲಯದ ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಗ್ರಾಮದ ಬಳಿ ಇರುವಂತಹ ಒಂದು ಫಾರ್ಮ್ ಹೌಸ್ ಮೇಲೆ ರೈಡ್ ಅನ್ನ ಮಾಡ್ತಾರೆ. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಆ ಒಂದು ಫಾರ್ಮ್ ಹೌಸ್ ಹೊರಭಾಗದಲ್ಲಿ ಇದ್ದಿದ್ದು ನಕಲಿ ಔಷಧಿಗಳನ್ನ ತಯಾರಿಸುವಂತ ಒಂದು ಕಾರ್ಖಾನೆ. ಹೊರಭಾಗದಲ್ಲಿ ಸುಂದರವಾದಂತಹ ಫಾರ್ಮ್ ಹೌಸ್ ತರ ಕಂಡುಬಂದ್ರು ಕೂಡ ಒಳಭಾಗದಲ್ಲಿ ಇದ್ದಂಥದ್ದು ಕೂಡ ನಕಲಿ ಕಾರ್ಖಾನೆ. ಅಲ್ಲಿ ಸಾಕಷ್ಟು ಪ್ರತಿಷ್ಠಿತ ಕಂಪನಿಗಳ ಔಷಧಿಗಳನ್ನ ನಕಲಿಯಾಗಿ ತಯಾರಿಸಿ ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟ ಮಾಡ್ತಿದ್ದಂಥದ್ದು ಕೂಡ ಬೆಳಕಿಗೆ ಬರುತ್ತೆ. ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತೆ ಆಹಾರ ಮತ್ತು ಔಷಧ ಸುರಕ್ಷತಾ ಅಧಿಕಾರಿಗಳಿಗೂ ಕೂಡ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅವರು ಕೂಡ ಆ ಒಂದು ಫಾರ್ಮ್ ಹೌಸ್ಗೆ ಬಂದು ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾರೆ. ಪ್ರಮುಖವಾಗಿ 600 ರಿಂದ 800 ಮೌಲ್ಯದ ಔಷಧಿಗಳನ್ನ ಹಿಮಾಚಲ ಪ್ರದೇಶ ಮತ್ತೆ ತೆಲಂಗಾಣದಿಂದ ತರಿಸ್ಕೊಂಡು ಇಲ್ಲಿ ಆ ಒಂದು ನಕಲಿ ಔಷಧಿಗಳನ್ನ ಮತ್ತೊಂದು ಬಾಟಲ್ಗೆ ಹಾಕಿ ಅದೇ ಔಷಧಿಗಳನ್ನ ಅಂತಾರಾಷ್ಟ್ರೀಯ ಅಂದ್ರೆ MNC ಕಂಪನಿಗಳ ಹೆಸರಿನಲ್ಲಿ ಸ್ಟಿಕ್ಕರ್ ಗಳನ್ನ ಅಂಟಿಸಿ ಸುಮಾರು 6 ರಿಂದ 7 ಸಾವಿರದವರೆಗೂ ಕೂಡ ದರವನ್ನ ನಿಗದಿ ಮಾಡಿ ಮಾರಾಟ ಮಾಡ್ತಾ ಇದ್ರು ಅನ್ನುವಂಥದ್ದು. ಈಗ ಸಂಬಂಧಪಟ್ಟಂತೆ ಸುಮಾರು 5 ರಿಂದ 6 ಕೋಟಿ ಅಷ್ಟು ವರ್ತಿರುವಂತ ಎಲ್ಲಾ ನಕಲಿ ಔಷಧಿಗಳನ್ನೆಲ್ಲವನ್ನೂ ಕೂಡ ಈಗ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆ ಫಾರ್ಮ್ ಹೌಸ್ ನ ಒಳಭಾಗದಲ್ಲಿಯೇ ಎಲ್ಲ ಒಂದು ಮಷೀನ್ ಅನ್ನ ಇಟ್ಕೊಂಡು ಬಾಟಲ್ಗಳನ್ನ ಬೆಂಗಳೂರಿನ ಒಂದು ಫಾರ್ಮಾ ಕಂಪನಿಯಿಂದ ತರಿಸ್ಕೊಂಡು, ಅಂದ್ರೆ ಫೇಸರ್ ಅಂತ ಈ ಒಂದು ಇದು ಆಸ್ಟ್ರೇಲಿಯಾ ಮೂಲದ ಕಂಪನಿ, ಅದರ ಒಂದು ನೇಮ್ ಅನ್ನ ಈ ಒಂದು ಬಾಟಲ್ ನ ಒಳಗೆ ಅಂಟಿಸಿ 600 ರಿಂದ 700 ಮೌಲ್ಯಕ್ಕೆ ಏನು ಪೌಡರ್ ಗಳನ್ನ ತರಿಸ್ತಾರೆ. ಆ ಪೌಡರ್ಗಳ ನಕಲಿ ಪೌಡರ್ ಗಳನ್ನ ಈ ಒಂದು ಬಾಟಲ್ಗೆ ತುಂಬಿ 6 ರಿಂದ 7 ಸಾವಿರ ಕೂಡ ಮಾರಾಟವನ್ನ ಮಾಡ್ತಾ ಇರುವಂತದ್ದು. ಕಳೆದ 1.5 ವರ್ಷದಿಂದಲೂ ಕೂಡ ಈ ಒಂದು ಕೃತ್ಯವನ್ನ ಎಸಗಲಾಗ್ತಾ ಇದೆ ಅನ್ನೋದು ಕೂಡ ತಿಳಿದು ಬಂದಿದೆ. ವಾರದ ಹಿಂದೆ ಇವೆಲ್ಲವುಗಳ ಬಗ್ಗೆ ಮಾಹಿತಿ ತಾವರೆಕೆರೆ ಠಾಣೆಯ ಕಾನ್ಸ್ಟೇಬಲ್ ಗಳಿಗೆ ಸಿಗುತ್ತೆ. ಬಿಗ್ ಕಾನ್ಸ್ಟೇಬಲ್ ಗಳು ಏನಿರ್ತಾರೆ ಅವರು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ತಿಳಿಸ್ತಾರೆ. ಇದರ ಮೇಲೆ ಒಂದು ಕಾರ್ಯಾಚರಣೆ ನಡೆಸಿ ಅಂತ ಕೂಡ ತಿಳಿಸಲಾಗುತ್ತೆ. ಇದನ್ನೇ ಸಂಜೆ ಏಕಾಏಕಿ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಇದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ಈಗ ಹೊರ ರಾಜ್ಯಗಳಿಂದ ತರಿಸ್ಕೊಳ್ತಿರುವಂತಹ ಏನು ಔಷಧಿ ಇದೆ 600 ರಿಂದ 800 ಮೌಲ್ಯ ಅಂತ ಹೇಳಲಾಗ್ತದೆ, ಅದು ಕೂಡ ಈಗ ನಕಲಿಯ ಅಥವಾ ಅಸಲಿಯ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳು ಕೂಡ ತಪಾಸಣೆಯನ್ನ ಮಾಡ್ಕೊಂತಾ ಇದ್ದಾರೆ. ಕೇವಲ ಇದು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ಒಂದು ಜಾಲ ದೇಶಾದ್ಯಂತಲೂ ಕೂಡ ದೊಡ್ಡ ಮಟ್ಟಿಗೆ ಹರಡಿರುವಂತದ್ದು. ಇಲ್ಲಿ ತಯಾರಿಸುತ್ತಿರುವಂತಹ ನಕಲಿ ಔಷಧಿಗಳನ್ನ ಬೆಂಗಳೂರು ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಪೂರೈಕೆ ಮಾಡಿರುವಂತಹ ಅನುಮಾನ ಕೂಡ ಇದೀಗ ಪೊಲೀಸರಿಗೆ ಮತ್ತೊಂದು ಕಡೆ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳಿಗೂ ಕೂಡ ಮೂಡಿರುವಂತದ್ದು. 1.5 ವರ್ಷದಿಂದ ಈ ರೀತಿ ಕೃತ್ಯವನ್ನ ಎಸಗುತ್ತಿದ್ದಾರೆ ಅಂದ್ರೆ ಸಾಕಷ್ಟು ಕೋಟ್ಯಾಂತರ ವಂಚನೆಯನ್ನ ಮಾಡಿರುವಂತದ್ದು, ಕೋಟ್ಯಾಂತರ ಲಾಭವನ್ನು ಕೂಡ ಮಾಡಿರುವಂತದ್ದು. ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರೋದು. ಮತ್ತೊಂದು ಕಡೆ ಇವತ್ತು ಇದೇ ವಿಚಾರವಾಗಿ ಆರೋಗ್ಯ ಸಚಿವರಾಗಿರುವಂತಹ UT ಖಾದರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಈಗಾಗಲೇ ಈ ಒಂದು ಔಷಧಿಗಳು, ನಕಲಿ ಔಷಧಿಗಳು ಕೆಲವೊಂದಿಷ್ಟು ಮೆಡಿಕಲ್ ಸ್ಟೋರ್ಗಳಿಗೆ ಹೋಗಿದ್ದಾವೆ, ಕೆಲವೊಂದಿಷ್ಟು ಆಸ್ಪತ್ರೆಗಳಿಗೆ ಹೋಗಿದ್ದಾವೆ, ಕೆಲವೊಂದಿಷ್ಟು ರೋಗಿಗಳು ಅದನ್ನಾಗಲೇ ಪಡ್ಕೊಂಡಿದ್ದಾರೆ. ಇವರಿಗೆ ಏನಾದ್ರೂ ಸೈಡ್ ಎಫೆಕ್ಟ್ ಗಳಾಗಿದಾವ, ಇದರಿಂದ ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ, ಇದು ಎಲ್ಲೆಲ್ಲಿಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸುವ ಜೊತೆಗೆ ಈ ಓವರ್ ಆಲ್ ಈ ಒಂದು ಪ್ರಕರಣ ಬೇರೆ ರಾಜ್ಯಗಳಿಗೂ ಕೂಡ ಹಬ್ಬಿರುವಂತಹ ಹಿನ್ನೆಲೆಯಲ್ಲಿ ಒಂದು SIT ರಚನೆಯನ್ನ ಮಾಡಿ ತನಿಖೆಯನ್ನ ಮಾಡಿಸ್ತೀವಿ ಅನ್ನುವಂಥದ್ದು ಕೂಡ ತಿಳಿಸಿರುವಂತದ್ದು. ಒಟ್ಟಾರೆ ಹಣದಾಸೆಗೋಸ್ಕರ ರೋಗಿಗಳ ಜೀವನ ಜೊತೆ ಸಾಕಷ್ಟು ಚೆಲ್ಲಾಟವನ್ನ ಆಡಿ ನಕಲಿ ಔಷಧಿಗಳನ್ನ ತಯಾರಿಸಿ ಮಾರಾಟ ಮಾಡುತ್ತಿದ್ದಂತ ಬೃಹತ್ ಜಾಲವನ್ನ ಪೊಲೀಸರು ಮತ್ತೊಂದು ಕಡೆ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳು ದಾಳಿಯನ್ನು ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಈ ನಿಟ್ಟಿನಲ್ಲಿ ತನಿಖೆ ಕೂಡ ಈಗ ಮುಂದುವರೆದಿರುವಂತದ್ದು.